ಅಯ್ಯೋ ನಿಮ್ ಮಗುಗ್ ಶಿಕ್ಷಣನೇ ಸಿಗಲ್ಲ, ನಾಳೆ ನಿಮ್ ಮಗುಗ್ ಹಾಗಾಗತ್ತೆ ಹೀಗಾಗತ್ತೆ, ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಎಲ್ರದ್ದು ಗಲಾಟೆ. ನನಗೆ ನೆನಪಿದೆ, ಒಂದ್ಸರ್ತಿ ಒಂದು ಬಸ್ಸಲ್ಲಿ ನಮ್ಮ ತಂದೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಂಗೆ ಅವಾಗ ಒಂದು 4 ವರ್ಷ ಇರ್ಬೋದು ಅಷ್ಟೇ. ಹೋಗ್ಬೇಕಾದ್ರೆ ಬಾಕೆ ನನ್ ಕರೆದು ಕೂಡಿಸ್ಕೊಂಡ್ರು, ರಶ್ ಇತ್ತು ತುಂಬಾ. ಅವ್ರು ಕರೆದು ನನ್ನನ್ನು ಕೂತ್ಕೊಂಡು ನೀನ್ ಯಾವ ಸ್ಕೂಲು ಅಂತ ಕೇಳಿದ್ರು. ನಾನ್ ಸ್ಕೂಲ್ಗೆ ಹೋಗಲ್ಲ ಅಂತಂದೆ. ಹಾ ಸ್ಕೂಲ್ಗೆ ಹೋಗಲ್ವಾ ನೀನು? ಅವ್ರಿಗೆ ಆಶ್ಚರ್ಯ ಆಯ್ತು. ಯಾರು ನಿಮ್ಮಪ್ಪ? ಯಾರು ನಿಮ್ಮ ಅಪ್ಪನೋ ಅಮ್ಮನೋ? ಯಾರು ಬಂದಿದ್ದಾರೆ ಅಂತ ಕೇಳಿದ್ರು. ಅವ್ರೆ ನಮ್ಮಪ್ಪ ನಿಂತಿದ್ದಾರೆ ಅಂತ ತೋರಿಸಿದೆ. ಏನ್ರಿ ನೀವು ಮಗು ಭವಿಷ್ಯ ಹಾಳು ಮಾಡ್ತಾ ಇದ್ದೀರಾ? ಶಿಕ್ಷಣ ಕೊಡ್ಬೇಕು ಅಂತ ಎಲ್ಲಾ ಕಡೆ ಇಲ್ಲಿ ಕಾಯ್ದೆ ರೂಪುಗೊಳ್ತಾ ಇದೆ, ನೀವು ನೋಡಿದ್ರೆ ಹೀಗ್ ಮಾಡ್ತೀರಾ, ಮಗು ಭವಿಷ್ಯದ ಮೇಲೆ ಚಪಟಿ ಕಲ್ಲು ಎಳಿತೀರಾ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಸರಿಯಾಗಿ ಬೈದ್ರಂತೆ. ನನಗೆ ನೆನಪಿಲ್ಲ, ನಮ್ಮ ತಂದೆ ಹೇಳೋದನ್ನ ಕೇಳಿದ್ದೀನಿ. ಆದ್ರೆ ಅದು ಘಟನೆ ಏನು ಅಂತ ನಾನು ಎದುರುಗಿದ್ದೆ. ಸರಿ, ಆಮೇಲಿಂದ ನಮ್ಮ ತಂದೆ ಹೇಳಿದ್ರು, ಆಯ್ತು ನಿಮ್ದೆಲ್ಲ ಆಯ್ತಾ, ಇವಾಗ ಕೇಳಿ, ಮೊದಲನೇ ಪ್ರಶ್ನೆ ನಂದು, ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ. ಗೊತ್ತಿಲ್ಲ, ಅದನ್ನ ಇವರೇ ಹೇಳಿದ್ರು. ಶಿಕ್ಷಣ ಅಂತ ಹೇಳಿದ್ರೆ ವಿದ್ಯೆ ಅಂದ್ರೆ ನಮ್ಮನ್ನ ಎಲ್ಲ ಬಂಧನಗಳಿಂದ ಪರಿಹರಿಸಿ ಹೊರಗೆ ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ಈ ಎರಡನೇ ಪ್ರಶ್ನೆ, ನೀವು ಯಾವ್ದು ಶಿಕ್ಷಣ ಅಂತ ಹೇಳ್ತಾ ಇದ್ದೀರಾ, ಈ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಟೀಚರ್ಸ್ಗೆ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ ಸ್ಟೂಡೆಂಟ್ ರೇಷಿಯೋ ಎಷ್ಟು ಅಂತ ಹೇಳಿ ಕೇಳಿದ್ರು. ಎಷ್ಟು? 1:40. ಇದು ಸಾಮಾನ್ಯ ಇರುವಂತದ್ದು. ಅದಕ್ಕಿಂತ ಹೆಚ್ಚು ಇದೆ, 80 ಮಕ್ಳಿಗೂ ಒಬ್ಬರೇ ಟೀಚರ್ ಇರುವಂತದ್ದು ಇದೆ. ಅಥವಾ ಇನ್ನು ತುಂಬಾ ಕಮ್ಮಿ ಹೊಸ ಪ್ರಯೋಗ ಆಗ್ತಿದ್ಯಪ್ಪ ಅಂತ ಹೇಳಿದ್ರೆ ಒಂದು 10 ಜನಕ್ಕೆ ಒಬ್ರು. ಅದಕ್ಕಿಂತ ಜಾಸ್ತಿ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನನ್ನ ಮಗಳೊಬ್ಳು, ಅವಳಿಗೆ ಪಾಠ ಮಾಡೋದಕ್ಕೆ ನಾನು, ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮಮ್ಮ, ಇಷ್ಟು ಜನ ಇದೀವಿ, 4 ಜನ ಇದೀವಿ. 4 ಜನ ಟೀಚರ್ಸು, ಒಬ್ಬ ಸ್ಟೂಡೆಂಟ್. ಯಾವ್ದು ಶಿಕ್ಷಣ ಅಂತ ಕೇಳಿದ್ರಂತೆ. ಆಮೇಲಿಂದ ಅವ್ರು ಸುಮ್ನಾಗ್ಬಿಟ್ರು. ಇಡೀ ಬಸ್ಸಲ್ಲಿ ಇದ್ದವ್ರೆಲ್ರು ಕೇಳಿಸ್ಕೊತಾ ಇದ್ರು, ಅವ್ರೆಲ್ರಿಗೂ ವಿಷಯ ತಲುಪ್ತು. ಆಮೇಲೆ ನಾವು ಇಳಿದ್ ಬಂದ್ವಿ. ಆದ್ರಿಂದ ನಾವು ಮಕ್ಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ, ಅಯ್ಯೋ ಶಾಲೆಗೆ ಕಳಿಸದೇ ಇದ್ರೆ ಶಿಕ್ಷಣನೇ ಸಿಗಲ್ಲ ಅಂತ ನಾವ್ ಅನ್ಕೋತೀವಿ. ಆದ್ರೆ ಶಿಕ್ಷಣ ಅನ್ನೋ ಪದಕ್ಕೆ ಅರ್ಥ ಏನು ಅಂತಾನೆ ನಾವು ತಿಳ್ಕೊಳ್ದೆ ಈ ಮಾತಾಡ್ತಾ ಇದೀವಿ. ಬರೀ ಶಿಕ್ಷಣ ಅನ್ನೋ ಪದ ಅಲ್ಲ, ಇಂಗ್ಲಿಷ್ ಅಲ್ಲಿ ಎಜುಕೇಶನ್ ಅಂತ ಏನ್ ಪದ ಬಳಸ್ತೀವಿ ಅದಕ್ಕೆ ಕೂಡ ಒಂದ್ ಅರ್ಥ ಇದೆ. ಏನಪ್ಪಾ ಅಂತಂದ್ರೆ ಅದು ಲ್ಯಾಟಿನ್ ಮೂಲದಿಂದ ಬಂದಂತಹ ಪದ ಎಜುಕೇಶನ್ ಅನ್ನೋದು. ಎಡ್ಯುಕೇಟ್ ಅಂತ, ಟು ಬ್ರಿಂಗ್ ಔಟ್ ವಾಟ್ ಈಸ್ ಇನ್ ಅಂತ ಹೇಳಿ ಅದರ ಅರ್ಥ. ಅಂದ್ರೆ ಮನುಷ್ಯನ ಒಳಗಡೆ ಏನು ಸಾಮರ್ಥ್ಯ ಇದೆ, ಏನು ಅಂತಸ್ತತ್ವ ಇದೆ, ಅದನ್ನ ಹೊರಗೆ ತರಬೇಕು. ಹೊರಗೆ ತರುವಂತಹ ಪ್ರಕ್ರಿಯೆಗೆ ಎಜುಕೇಶನ್ ಅಂತ ಕರೀತಾರಿಯೇ ಹೊರತು ಹೊರಗಿರೋದನ್ನ ಒಳಗೆ ತುರ್ಕೋದಕ್ಕೆ ಎಜುಕೇಶನ್ ಅಂತ ಕರೆಯಲ್ಲ. ಇವತ್ತು ನಾವು ಮಾಡ್ತಿರೋದು ಉಲ್ಟಾ. ಇರೋದು ಎಜುಕೇಶನ್ ಸಿಸ್ಟಮೇ ಅಲ್ಲ. ಆದ್ರಿಂದ ನಾವು ಇದನ್ನ ಎಜುಕೇಶನ್ ಅಂತ ಹೇಳಿದ್ರೆ ನಮ್ ದಡ್ತನ ಆಗತ್ತೆ. ನಾವು ಮಾಡ್ತಿರೋದೆಲ್ಲ ಹೊರಗಡೆ ಒಳಗ್ ತುರುಕ್ತಿದೀವಿ. ಒಳಗಿರೋದನ್ನ ಎಲ್ಲಿ ಹೊರಗೆ ತೆಗಿತಾ ಇದೀವಿ ನಾವು? ಮಕ್ಕಳಲ್ಲಿ ಇರೋದನ್ನ ಇನ್ನೂ ಸಾಯಿಸ್ಬಿಟ್ಟು ಅವ್ರಿಗೆ ಏನ್ ಬೇಕಿತ್ತೋ ಅದನ್ನೆಲ್ಲ ನಾವು ಬಡ್ದು ಬಿಟ್ಟು ಮೇಲಿಂದ ಒಂದಷ್ಟು ಮಾಹಿತಿ, ಅದು ಏನೋ ಅನವಶ್ಯಕ ಮಾಹಿತಿಯನ್ನ ಒಳಗ್ ತುಂಬ್ತಿದೀವಿ. ಇದನ್ನ ಎಜುಕೇಶನ್ ಅಂತ ಕರೆಯೋದಿಲ್ಲ. ಎಜುಕೇಶನ್ ಅಂದ್ರೆ ಒಳಗಿರುವಂತಹ ಪ್ರತಿಭೆ ಅರಳಬೇಕು, ಒಳಗಿರುವಂತಹ ವ್ಯಕ್ತಿತ್ವ ವಿಕಾಸ ಹೊಂದಬೇಕು. ಅದನ್ನ ಎಜುಕೇಶನ್ ಅಂತ ಕರಿತೀವಿ. ಒಂದು ಕಥೆ ಇದೆ, ಅದು ನಿಜವಾದ ನಡೆದಿದ್ದ ಘಟನೆನೂ ಇರ್ಬೋದು. ಒಂದು ಹಳ್ಳಿಗೆ ಎಲ್ಲರೂ ಇದಕ್ಕೆ ಹೋಗಿರ್ತಾರೆ, ಪ್ರವಾಸಕ್ಕೆ ಹೋಗಿರ್ತಾರೆ. ಪ್ರವಾಸಕ್ಕೆ ಹೋದಾಗ ಅಲ್ಲೊಂದು ಗೀಜಗದ ಗೂಡಿರುತ್ತೆ. ಆ ಗೂಡು ಬೇಕು ಅಂತ ಈ ಪ್ರವಾಸಕ್ಕೆ ಹೋದವ್ರಿಗೆ. ಆದ್ರೆ ಅವ್ರಿಗೆ ಕಿತ್ಕೊಳಕ್ಕಾಗಲ್ಲ, ಮರದ ಮೇಲಿರುತ್ತೆ ಅದು. ಅಲ್ಲಿ ಯಾರೋ ಒಬ್ಬ ಹಳ್ಳಿಯವನು ಇರ್ತಾನೆ, ಅವನನ್ನ ಕೇಳ್ತಾರೆ, ಆ ಗೂಡು ಕಿತ್ಕೊಡು ಅಂತ. ಇಲ್ಲ ಕಿತ್ಕೊಡಲ್ಲ. ಒಂದು 10 ರೂಪಾಯಿ ಕೊಡ್ತೀನಿ ಕಿತ್ಕೊಡಪ್ಪ. ಇಲ್ಲ ಕಿತ್ಕೊಡಲ್ಲ. ಹೋಗ್ಲಿ 100 ರೂಪಾಯಿ ಕೊಡ್ತೀನಿ ಕಿತ್ಕೊಡು. ಇಲ್ಲ, ನೀವು 10,000 ರೂಪಾಯಿ ಕೊಟ್ರು ನಾ ಕಿತ್ಕೊಡಲ್ಲ ಅಂತ. ಯಾಕೆ ಅಂತ ಕೇಳ್ತಾರೆ. ಅವಾಗ ಅವ್ನು ಹೇಳ್ತಾನೆ, ನೋಡಿ ನೀವೇನೋ ಕಿತ್ಕೊಂಡು ಹೊಟ್ಟೋಗ್ತೀರಾ ಗೂಡ್ನ, ಅದ್ರೊಳಗಿರೋ ಮೊಟ್ಟೆ ಮರಿನ ಹುಡುಕೊಂಡು ಆ ಹಕ್ಕಿ ಬರುತ್ತಲ್ಲ, ಅದು ಬಂದ ಅಲ್ಲಿ ಒದ್ದಾಡೋದನ್ನ ನೋಡೋ ನಾನು, ಆದ್ರಿಂದ ನಾ ಖಂಡಿತ ಆ ಗೂಡ್ ಕಿತ್ಕೊಡಲ್ಲ ಅಂತ ಹೇಳ್ತಾನೆ. ಈಗ ಹೋಗಿದ್ರಲ್ಲ ಪ್ರವಾಸಕ್ಕೆ, ಇವರೆಲ್ಲ ಸೋಕಾಲ್ಡ್ ಎಜುಕೇಟೆಡ್, ಇವರೆಲ್ಲಾನು. ಅವನಲ್ಲಿ ಇದ್ನಲ್ಲ ಹಳ್ಳಿ ಅವನು ಅನ್ಎಜುಕೇಟೆಡ್ ನಮ್ ಲೆಕ್ಕದಲ್ಲಿ. ಅವನೇನೋ ಅನ್ಎಜುಕೇಟೆಡ್. ಆದ್ರೆ ಮಾನವೀಯತೆ ಎಲ್ಲಿದೆ? ಅವನಲ್ಲಿದ್ಯಾ, ನಮ್ಮಲ್ಲಿದ್ಯಾ? ಯಾರು ಎಜುಕೇಟೆಡ್? ಇವಾಗ ಎಜುಕೇಟೆಡ್ ಪ್ರವಾಸಕ್ಕೆ ಹೋಗಿದ್ರಲ್ಲ, ಅವರ ಸರ್ಟಿಫಿಕೇಟ್ಗಳು ಇಷ್ಟಿಷ್ಟು ದುಡ್ಡ ಸರ್ಟಿಫಿಕೇಟ್ ಫೈಲಲ್ಲಿ ತುಂಬಿಕೊಂಡಿದ್ದಾರೆ. ಆದ್ರೆ ಅದ್ರೊಳಗಿರೋ ಮರಿಗೆ ಮೊಟ್ಟೆಗೆ ಹಿಂಸೆ ಮಾಡಬಾರ್ದು ಅನ್ನೋಂಥ ಒಂದು ಪ್ರಜ್ಞೆ ಕೂಡ ಇವರಲ್ಲಿ ಇಲ್ಲ. ಇವ್ರನ್ನ ಎಜುಕೇಟೆಡ್ ಅಂತ ಕರೆಯಕ್ಕಾಗತ್ತಾ ನಾವು? ಪಾಪ ಅವನಿಗೆ ಏನು ಇಲ್ಲ, ಅನಕ್ಷರಸ್ಥ, ಹೆಬ್ಬೆಟ್ಟೋತಾನೆ. ಆದ್ರೆ ಅವ್ನು ನಿಜವಾಗ್ಲೂ ಎಜುಕೇಟೆಡ್. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿರುವಂತಹ ಮಾನವೀಯತೆ ಅರಳಿದೆ, ಅವನಲ್ಲಿರುವಂತಹ ವ್ಯಕ್ತಿತ್ವ ಅರಳಿದೆ. ಆದ್ರೆ ಇವರಲ್ಲಿರುವಂತಹ ವ್ಯಕ್ತಿತ್ವ, ಮಾನವೀಯತೆ ನಾಶ ಆಗಿ ಹೋಗಿದೆ. ಯಾಕೆ? ಇದೆ, ನಾವ್ ಯಾವ್ದನ್ನ ಎಜುಕೇಶನ್ ಅಂತ ಕರಿತೀವೋ ಅದನ್ನ ತಗೊಂಡಿದ್ದಕ್ಕೆ ನಾಶ ಆಗಿರುವಂತದ್ದು. ಹಾಗಲ್ಲ. ಆದ್ರಿಂದ ಎಜುಕೇಶನ್ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತದ್ದು ಹೊರಗೆ ಬರಬೇಕು. ಇದನ್ನ ನಾವೇನಂತ ಕರಿತೀವಿ? ಜೀವನ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಈ ಜೀವನ ಶಿಕ್ಷಣ ಮತ್ತು ಅವರಲ್ಲಿ ಇರುವಂತಹ ಸಾಮರ್ಥ್ಯ, ಇದೆರಡನ್ನು ಕೂಡ ಅರಳಿಸುವಂಥದ್ದೇನಿದೆ, ಇದು ನಿಜವಾಗಿಯೂ ಪರಿಪೂರ್ಣವಾದಂತಹ ಶಿಕ್ಷಣ ಆಗುತ್ತೆ. ಈ ಶಿಕ್ಷಣ ಮನೆಯಲ್ಲಿ ತಂದೆ ತಾಯಿಯಿಂದ ಆರಂಭ ಆಗಬೇಕು.
ತಂದೆ ತಾಯಿಗಳು ಇದನ್ನ ಮೊದಲು ಶುರು ಮಾಡ್ತಾರೆ. ಮಗು ಸಾಧಾರಣ ಅದಕ್ಕೆ ಮಾತು ಬರುವಂತ ಒಂದು ಹಂತಕ್ಕೆ ಬಂದಾಗ, ಮಾತು ಬಂದಾಗ ಮಗು ಏನ್ ಮಾಡುತ್ತೆ, ಮನೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ ಒಂದೇ ಸಮ. ಅದು ಏನು, ಇದೇನು, ಹೀಗೆ ಯಾಕಿದೆ, ಹಾಗೆ ಯಾಕಿದೆ, ಎಲ್ಲ ಕೇಳ್ತಾ ಹೋಗುತ್ತೆ. ಅವಾಗ ನಾವು ಹಿರಿಯರು ಸುತ್ತಲೂ ಇರೋರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಕು, ದೊಡ್ಡವ್ರು ಹೇಳ್ದಾಗ ಕೇಳ್ಬೇಕು, ತಲಹರಟೆ ಪ್ರಶ್ನೆ ಕೇಳ್ಬೇಡ, ಬಾಯ್ ಮುಚ್ಚು ಅಂತ ಬಡದ್ ಬಿಟ್ರೆ ಅದ್ರ ಶಿಕ್ಷಣ ಅರಳೋದು ಹೇಗೆ, ಅದ್ರ ಜೀವನ ಅರಳೋದು ಹೇಗೆ, ಅದ್ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾವಾಗ ಹಿರಿಯರು ಮಕ್ಕಳ ಪ್ರಶ್ನೆಗಳಿಗೆ ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರ ಕೊಡ್ತೀವಿ, ಅವಾಗ ನಿಜವಾಗ್ಲೂ ಅದ್ರ ಶಿಕ್ಷಣ ಪರಿಪೂರ್ಣ ಆಗತ್ತೆ, ಶಾಲೆಲೆಲ್ಲ. ಇವತ್ ನಾವ್ ಹೇಳ್ತೀವಿ, ನಿಂಗೆ ಇದಕ್ಕೆ ಉತ್ತರ ಗೊತ್ತಿಲ್ವಾ, ಏನ್ ಕಲ್ಸಿದಾರ ನಿಮ್ ಟೀಚರ್ ಶಾಲೆನಲ್ಲಿ? ನಾವ್ ಯಾಕೆ ಶಾಲೆ ಕಳಿಸ್ತೀವಿ? ನಮ್ಮ ಮಕ್ಳಿಗೆ ಶಿಕ್ಷಣ ಸಿಗ್ಲಿ ಅನ್ನೋದು ಒಂದ್ ಭಾಗ ಆದ್ರೆ, ಅಬ್ಬಾ ಈ ಮಕ್ಳಿಗೆ ರಜಾ ಬಂದ್ರೆ ಸಾಕಾಗಿ ಹೋಗುತ್ತೆ, ಇವ್ರ ಹತ್ಲಾಗ ಸ್ಕೂಲ್ಗೆ ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಂದ್ರೆ ಏನ್ ಅರ್ಥ? ಮಕ್ಳು ನಮಗ್ ಹೊರೆ, ಮಕ್ಳು ನಮಗ್ ಬೇಕಾಗಿಲ್ಲ, ಅವ್ರ ಗಲಾಟೆ ನಮಗ್ ತಡ್ಕೊಳಕ್ ಆಗಲ್ಲ, ಅದಕ್ಕೆ ತಗೊಂಡೋಗಿ ಎಲ್ಲ ಒಂದ್ ಕಡೆ ದಬ್ಬಿಟ್ಟು ಯಾರ ಕೈಗೋ ಕೊಟ್ಬಿಟ್ಟು ನಾವು ನೆಮ್ಮದಿಯಾಗಿ ಏನ್ ಮಾಡ್ತೀವಿ, ನಾವು ಸೀರಿಯಲ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರ್ತೀವಿ ಅಷ್ಟೇ. ನಾವಿನ್ನೇನ್ ಭಾರಿ ಒಳ್ಳೆ ಕೆಲಸ ಏನ್ ಮಾಡಲ್ಲ. ಅಥವಾ ಹೊರಗೆ ಆಫೀಸ್ಗೆ ಹೋಗಿ ಲಕ್ಷ ಲಕ್ಷ ತಂದ್ ಮನೆಗೆ ಹಾಕ್ತಿವಿ. ಲಕ್ಷ ತಂದ್ ಮನೆಗೆ ಹಾಕಿದ್ರೆ ಮಗುಗ್ ಶಿಕ್ಷಣ ಸಿಕ್ತಾ? ನಮ್ಮ ಪರಿಚಿತರ ಮನೇಲಿ ಒಬ್ರು ಮನೆಯಲ್ಲಿ ತಂದೆ ತಾಯಿ ಇಬ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ. ಆ ಮಗು ಜೊತೆಗೆ ಅಜ್ಜಿ ತಾತ ಇಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ, ಯಾರು ಇಲ್ಲ. ಆ ಮಗು ಜೊತೆ ಒಂದೇ ಮಗು ಇರುತ್ತೆ. ಅದು ಮನೆ ಇಡೀ ಬಾಲ್ ಆಡಿ 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 ಗಾಜೆಲ್ಲ ಒಡೆದು ಹಾಕ್ತಾ ಇತ್ತಂದ್ರೆ, ಇಷ್ಟಾದಾಗ್ಲಾದ್ರೂ ತಂದೆ ತಾಯಿ ಎಚ್ಚೆತ್ಕೋಬೇಕು ತಾನೆ. ಈ ಮಗುವಿನ ಮನಸ್ಥಿತಿ ಹೇಗಿದೆ, ನಾವ್ ಅದನ್ನ ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಒಂಟಿತನ ಕಾಡ್ತಾ ಇದೆ ಅನ್ನೋದು ಅರ್ಥ ಆಗ್ಬೇಕು ತಾನೆ. ಯಾಕೆ ಒಂಟಿತನ? ಆಟ ಸಾಮಾನು ಕೊಡ್ಸಿಲ್ವಾ? ಯಾಕೆ ಹೊಂಟಿತಾನ? ಅವ್ನ್ ಕೇಳಿ 1000 ರೂಪಾಯಿ ತಂದು ಕೊಟ್ಟಿಲ್ವಾ? ಅವೆಲ್ಲ ನಿರ್ಜೀವ ವಸ್ತುಗಳು. ತನಗೆ ತುಡಿಯುವಂತ ಒಂದು ಮನಸ್ಸು ಆ ಮಗುಗ್ ಬೇಡ್ವಾ? ಆ ಮಗು ಕೇಳಿತ್ತ ನಾನು ಭೂಮಿಗೆ ಬರ್ತೀನಿ ಅಂತ ಹೇಳಿ, ಅದನ್ನ ಹೆತ್ತವ್ರು ನಾವು. ಹೆತ್ತ ಮೇಲಿಂದ ಅದಕ್ಕೆ ಏನ್ ಬೇಕೋ ಅದನ್ನ ಕೊಡ್ಬೇಕು, ಅದ್ ನಮ್ ಕರ್ತವ್ಯ ಅಲ್ವಾ? ಸುಮ್ನೆ ಅದನ್ನ ಯಾರ್ದೋ ಮಾಡ್ಲಿಕ್ಕೆ ಅದನ್ನ ಬಿಸಾಕ್ಬಿಟ್ಟು ನಮ್ ಪಡೆಗೆ ನಮ್ ಖುಷಿಗೆ ನಾವೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಹೆರೋ ಅಧಿಕಾರ ಆದ್ರೂ ನಮ್ಗೆಲ್ಲಿದೆ? ಕೊನೆಗೆ ಆ ಹುಡುಗ ಅವನಿಗೆ ಒಂದು 15-16 ವರ್ಷ ಆದಾಗ ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅದಾದ್ಮೇಲೆ ತಂದೆ ತಾಯಿ ಹೇಳ್ತಾರೆ, ಅಯ್ಯೋ ಮಗ ಇಲ್ಲ. ಈಗ ಹತ್ರ ಏನ್ ಪ್ರಯೋಜನ? ಇವಾಗ ಎಷ್ಟು ದುಡಿದ್ರೋ ಅಷ್ಟು ಹಣ ಹಾಕಿದ್ರು ಕೂಡ ಮಗನ್ ಹಿಂದೆ ತರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇವತ್ತು ಅವರೊಬ್ಬರ ಕಥೆ ಅಲ್ಲ ಇದು, ಪ್ರತಿ ಕುಟುಂಬದಲ್ಲಿ ಎಷ್ಟೋ ಕಡೆ ನಡೀತಿರೋಂಥ ವಿಷಯ. ಈಗ PUC ರಿಸಲ್ಟು, SSLC ರಿಸಲ್ಟು ಬಂದ ತಕ್ಷಣ ತಂದೆ ತಾಯಿಗೆ ಆತಂಕ ಆಗಲ್ವಾ? ನಮ್ಮ ಮಕ್ಳಿಗೆ ಏನಾಯ್ತು ಅಂತ. ಕೆಲವೊಮ್ಮೆ ನಿಜವಾಗ್ಲೂ ಅವ್ರ ಮಾರ್ಕ್ಸ್ ಜಾಸ್ತಿನೇ ಬಂದಿರುತ್ತೆ, ಕಮ್ಮಿ ಅಂತ ತೋರಿಸಿದ ತಕ್ಷಣ ಹೋಗಿ ಸತ್ಬಿಡ್ತಾರೆ. ಅದು ಸರಿನೋ ಅಲ್ವೋ ಅಂತ ಯೋಚನೆ ಮಾಡೋಷ್ಟು ಮಕ್ಳಿಗೆ ತಾಳ್ಮೆ ಇಲ್ಲ ಇವತ್ತಿನ ದಿನ. ಯಾಕಾಗಿದೆ? ಯಾಕೆ ಅಂತ ಹೇಳಿದ್ರೆ ನಾವು ಸರಿಯಾಗಿ ಅವ್ರಿಗೆ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಮನೆಯಲ್ಲಿ ನಾವು ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ. ನಾವು ಒಂದು ಮುಖ ನೋಡ್ತೀವಿ, ಏನು, ಅಯ್ಯೋ ಹಿರಿಯರಿಗೆ ವಯಸ್ಸಾದ ತಕ್ಷಣ ಮಕ್ಳು ಏನ್ ಮಾಡ್ತಾರೆ, ವೃದ್ಧಾಶ್ರಮಕ್ಕೆ ತಗೊಂಡು ಹೋಗಿ ಸೇರಿಸ್ಬಿಡ್ತಾರೆ. ವೃದ್ಧಾಶ್ರಮಕ್ಕೆ ಹಾಕಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಎಂಥ ಕಟುಕ ಮಕ್ಕಳಪ್ಪ ಅಂತ ಹೇಳ್ತೀವಿ. ನಾವು ಹುಟ್ಟಿದ 2 ವರ್ಷಕ್ಕೆ ಆಟ ಆಡೋಂತ ಸಮಯದಲ್ಲಿ ತಗೊಂಡೋಗಿ ಬೇಬಿ ಸಿಟ್ಟಿಂಗ್ ಹಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋದ್ರೆ ಅವ್ರು ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸದೆ ಇನ್ನೆಲ್ಲಿಗೆ ಸೇರಿಸ್ತಾರೆ? ಈ ಪ್ರಶ್ನೆ ನಾವ್ ಯಾವತ್ತಾರು ಕೇಳ್ಕೊಂಡಿದೀವ? ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ, ನಾವೆಲ್ಲಿಗೆ ಸೇರಿಸಿದೀವಿ? ನಾವು ಅವ್ರಿಗೆ ಸಮಯ ಕೊಟ್ಟಿದೀವ? ನಾವು ಅವರಿಗೆ ಶಿಕ್ಷಣ ಕೊಟ್ಟಿದೀವ? ನಾವು ಅವ್ರನ್ನ ಜೊತೆಲಿ ಇಟ್ಕೊಂಡಿದೀವ? ಸ್ನೇಹ ಸಂಪಾದನೆ ಮಾಡಿದೀವ? ನಾವು ಮಾಡ್ಲಿಲ್ಲ. ಮತ್ ಅವ್ರು ಯಾಕೆ ಮಾಡ್ತಾರೆ? ಅವರು ಹೇಳ್ತಾರೆ, ನೀನ್ ದುಡ್ಡು ದುಡ್ಕೊಳಕ್ ಹೋಗಿದ್ಯಾ, ನಾನು ದುಡ್ಡು ದುಡ್ಕೊಳಕ್ ಹೋಗ್ತೀನಿ, ನಿನ್ನ ನೋಡ್ಕೊಳಕ್